ಸ್ಟೈಲಿಗೆ ಸಾರಿ ಜೋ ಲೈಫ್ ವ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ತುಂಬ ದಿನ ಆಯಿತು ವಿಡಿಯೋ ಮಾಡ್ದೇನೆ. ಕಾರಣ ಮಕ್ಕಳಿಗೆ ರಜಾ ಊರುಗಳಿಗೆ ಹೋಗಿದ್ದರಿಂದ ಮಾಡೋಕ್ಕಾಗಲಿಲ್ಲ. ಇವತ್ತು ಚಿಕ್ಕಮಂಗ್ಳೂರಿಗೆ ಬಂದ ತಕ್ಷಣವೇ APMC ಮಾರ್ಕೆಟಿಗೆ ಹೋಗಿ ಇಷ್ಟೆಲ್ಲ ತರಕಾರಿ ತಗೊಂಡು ಬಂದು ಇವಾಗ ಕಾಫಿ ಕುಡಿತಾ ತರಕಾರಿನೆಲ್ಲ ಜೋಡಿಸೋಣ. ನಾನು ತುಂಬ ದಿನ ಆಯಿತು ವಿಡಿಯೋನೇ ಮಾಡಿಲ್ಲ. ಕನ್ಸಿಸ್ಟೆನ್ಸಿ ಇರಬೇಕು ವಿಡಿಯೋ ಮಾಡೋದ್ರಲ್ಲಿ, ಬಟ್ಟು ಕೆಲವು ಕಾರಣಗಳಿಂದ ಮಾಡೋಕ್ಕಾಗಲಿಲ್ಲ. ನಿಮ್ಮ ಮುಂದೆ ಎವ್ರಿ ಡೇ ವಿಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ, ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಈಗ ನಾವು ತಂದಿರೋ ತರಕಾರಿಗಳನ್ನೆಲ್ಲ ಜೋಡಿಸೋಣ. ಅಯ್ಯಪ್ಪ, ನೀವು ಅಂದ್ಕೋಬೋದು ನಾನು ಯಾಕೆ ಕೆಳಗಡೆ ಕೂತ್ಕೊಂಡು ವಿಡಿಯೋ ಮಾಡ್ತೀನಿ, ಯಾವಾಗಲೂ ಕೆಳಗಡೆ ಕೂತ್ಕೊಳ್ತೀನಿ ಅಂತ. ನನಗಿವಾಗ 43 ಏಜ್ ಆಗಿದೆ. ಕೆಳಗಡೆ ಕೂತ್ಕೊಳ್ಳೋದ್ರಿಂದ ಬೆನಿಫಿಟ್ ಏನು ಅಂತಂದರೆ ನಿಮಗೆ ಸ್ಟಮಕ್ಕು ಆಯಿತಾ, ಹೊಟ್ಟೆ ತುಂಬ ಈ ಥರ ಮುಂದೆ ಬರೋದು ಕಮ್ಮಿ ಆಗುತ್ತೆ. ಮತ್ತು ಈ ಥರ ಕಾಲನ್ನ ಮಡಚಿ ಕೂರೋದ್ರಿಂದ ನಿಮಗೆ ಕೆಳಗಡೆ ಕೂತ್ಕೊಳ್ಳೋ ಸಮಸ್ಯೆ ಬರಲ್ಲ. ವಯಸ್ಸಾದಾಗೆ ಕೆಳಗಡೆ ಕೂರೋ ಅಂಥ ಸಮಸ್ಯೆ ಬರಲ್ಲ. ಹಾಗಾಗಿ ನಾನು ಜಾಸ್ತಿ ಈ ಥರ ಕೆಳಗಡೆ ಕೂತ್ಕೊಂಡೆ ಊಟ ಮಾಡೋದು, ಕೆಳಗಡೆ ಕೂತ್ಕೊಂಡೆ ಊಟ ಮಾಡ್ತೀನಿ. ಫ್ರೀ ಟೈಮಲ್ಲೆಲ್ಲ ಕೆಳಗಡೆ ಕೂತ್ಕೊಂಡೇ ಏನಾದರೂ ವಿಡಿಯೋ ಎಡಿಟಿಂಗ್ ಮಾಡೋದಾಗಲಿ ಏನೇ ಆಗಲಿ ಕೆಳಗಡೆ ಕೂತ್ಕೊಂಡು ಮಾಡ್ತೀನಿ. ತುಂಬ ಸೋಫಾದ ಮೇಲೆ ಕೂತು ಅಭ್ಯಾಸ ಮಾಡ್ಕೊಬೇಡಿ, ಕೆಳಗಡೆನೂ ಕೂರಿ. ಆವಾಗ ನಿಮಗೂ ಸ್ವಲ್ಪ ಏನು ಗೊತ್ತಾ, ಕೆಳಗಡೆ ಕೂರೋಕ್ಕೆ ವಯಸ್ಸಾದ ಟೈಮಲ್ಲಿ ಈ ಮೊಳಕಾಲು ಆಯಿತಾ, ಈ ಕಾಲು ನೋವು ಬರೋದೆಲ್ಲ ಕಮ್ಮಿ ಆಗುತ್ತೆ. ಮತ್ತು ಹೊಟ್ಟೆ ಕೂಡ ಈ ಥರ ತುಂಬ ಹಿಂಗೆ ಬರೋದು ಕೂಡ ಕಮ್ಮಿ ಆಗುತ್ತೆ. ಈಗ ಕಾಫಿ ಕುಡಿತಾ ಬ್ರೆಡ್ ತಿನ್ನೋಣ. ಈ ಟೀ ಕಾಫಿಲಿ ಬ್ರೆಡ್ ತಿನ್ನೋದು ಒಂಥರ ಚಂದ ನಮಗೆ. ಈಗ 90s ಕಿಡ್ಸ್ ಯಾರ್ಯಾರಿದ್ದೀರಾ ಅವ್ರಿಗೆಲ್ಲ ಇದು ಅಭ್ಯಾಸ ಇರುತ್ತೆ. ತಿಂದ್ಮೇಲೆ ಮತ್ತೆ ಸಿಗ್ತೀನಿ. ಈಗ ನಾವು ಏನೇನು ತಂದಿದ್ದೀವಿ ತರಕಾರಿ ಎಲ್ಲ ನೋಡೋಣ, ಏನೇನು ತಂದಿದ್ದೀವಿ ಅಂತೇಳಿ. ಎಲ್ಲ ಮ್ಯಾಂಗ್ಳೂರ್ ಸೌತೆಕಾಯಿ, ಇದು ನಮ್ಮ ಮನೆಗೆ ಫೇವ್ರೇಟು ಎಲ್ಲರಿಗೂ. ಆಮೇಲೆ ಸೌತೆಕಾಯಿ, ನಾವು ತುಂಬ ಡಯಟ್ ಮಾಡೋದ್ರಿಂದ ತುಂಬ ಸೌತೆಕಾಯಿ ಬೇಕಾಗುತ್ತೆ ನನಗೆ. ವೀಕ್ಲಿ ಏನಿಲ್ಲ ಅಂದ್ರೂ ಒಂದು 5 ರಿಂದ 6 kg ಸೌತೆಕಾಯಿ ಬೇಕಾಗುತ್ತೆ. ಈಗ ಈ ಕಡೆ ಹಾಕೋಣ. ಒಂದು 5 ರಿಂದ 6 kg ನಮಗೆ ವಾರಕ್ಕೆ ಸೌತೆಕಾಯಿ ಬೇಕಾಗುತ್ತೆ. ಸೌತೆಕಾಯಿ ಆಮೇಲೆ ಒಂದು 1 kg ಅಷ್ಟು ನಮಗೆ ಗ್ರೀನ್ ಚಿಲ್ಲಿ ಬೇಕಾಗುತ್ತೆ. 1 kg ಅಷ್ಟು ಗ್ರೀನ್ ಚಿಲ್ಲಿ, 1 kg ಗ್ರೀನ್ ಚಿಲ್ಲಿ ಬೇಕಾಗುತ್ತೆ. ಆಮೇಲೆ 1 kg ಗ್ರೀನ್ ಚಿಲ್ಲಿ. ಆಮೇಲೆ ಇದು ಜವಳಿಕಾಯಿ 1 kg. ಆಮೇಲೆ ಹೀರೆಕಾಯಿ, ಒಂದು ನನ್ನ ಫೇವ್ರೇಟು ವೆಜಿಟೇಬಲ್ ಅಂದರೆ ಹೀರೆಕಾಯಿ. ನನಗೆ ತುಂಬಾ ಇಷ್ಟ ಹೀರೆಕಾಯಿ, ಹಾಗಾಗಿ ಹೀರೆಕಾಯಿ ಜಾಸ್ತಿ ತರ್ತೀವಿ ನಮ್ಮ ಮನೇಲಿ. 1-2 kg ಹೀರೆಕಾಯಿ ತರ್ತೀವಿ, ಯಾಕೆಂದರೆ ಸಾಂಬಾರು ವಿತ್ ಪಲ್ಯ ಎರಡಕ್ಕೂ ನಮಗೆ ಯೂಸ್ ಆಗುತ್ತೆ. 1-2 kg ಹೀರೆಕಾಯಿ, 2 kg ಹೀರೆಕಾಯಿ ಆಯಿತು. ಆಮೇಲೆ ನೆಕ್ಸ್ಟ್ ಏನಂತ ನೋಡೋಣ. ನಾವೇ ಒಂದು ಚಿಕ್ಕದಾಗಿ ತರಕಾರಿ ಇಡ್ಬೋದು. ನನ್ನ ಇನ್ನೊಂದು ಫೇವ್ರೇಟು ಅಲಸಂದೆಕಾಯಿ. ಇದು ನನ್ನ ಫೇವ್ರೇಟು ಅಲಸಂದೆಕಾಯಿ. ಇದು ನನ್ನ ಫೇವ್ರೇಟ್.
ಇದೊಂದು ಕೆ ಜಿ. ಬೀನ್ಸು ಇದೆ. ಈಗ ಬೀನ್ಸು 1 ಕೆ ಜಿ. ಬೀನ್ಸ್ 1 ಕೆ ಜಿ. ಇದು ಹಾಗಲಕಾಯಿ ಅರ್ಧ ಕೆ ಜಿ ಮಾತ್ರ, ಯಾಕೆಂದರೆ ಹಾಗಲಕಾಯಿ ನಮ್ಮ ಮನೇಲಿ ಯಾರು ತಿನ್ನಲ್ಲ, ನಾನು ಒಬ್ಬಳೇ ತಿನ್ನೋದು. ಹಾಗಲಕಾಯಿ ಒಂದು ಅರ್ಧ ಕೆ ಜಿ. ಆಮೇಲೆ ನೆಕ್ಸ್ಟ್ ಏನು, ಒಂದು ದೊಡ್ಡ ಕಟ್ಟು ಕೊತ್ತಂಬರಿ. ಆಮೇಲೆ ಇನ್ನೇನು, ನಾವೇ ಒಂದು ತರಕಾರಿ ಶಾಪ್ ಓಪನ್ ಮಾಡ್ಬೋದು. ಟೊಮೊಟೊ, ಒಂದು 1.5-2 ಕೆ ಜಿಯಷ್ಟು ಟೊಮೊಟೊ. ಆಮೇಲೆ ಇನ್ನೇನಿದೆ, ಪೊಟ್ಯಾಟೊ, ಆಲೂಗೆಡ್ಡೆ ಒಂದು 3 ಕೆ ಜಿ ಆಲೂಗೆಡ್ಡೆ. 3 ಕೆ ಜಿ ಆಲೂಗೆಡ್ಡೆ ಇದೆ. ಆಮೇಲೆ ಒಂದು 20-25 ನಿಂಬು ಇದೆ. ನಿಂಬು 25 ನಿಂಬು ಇದೆ. ಆಮೇಲೆ ಗಾರ್ಲಿಕ್ಕು, ನಮಗೆ ಒಂದು ವೀಕಿಗೆ ಒಂದು ಅರ್ಧ ಕೆ ಜಿ ಗಾರ್ಲಿಕ್ ಬೇಕಾಗುತ್ತೆ. ಗಾರ್ಲಿಕ್ಕು. ಆಮೇಲೆ 5 ಕಿಲೋ ಆನಿಯನ್ನು. ಇದು ಬೀಟ್ರೋಟು. ಇದೊಂದು 2 ಕಿಲೋ ಬೀಟ್ರೋಟು. 2 ಕಿಲೋ ಬೀಟ್ರೋಟು. 5 ಕಿಲೋ ಈರುಳ್ಳಿ. ಇಷ್ಟು ತರಕಾರಿ ತಂದಿರೋದು. ಇದಕ್ಕೆ ಎಷ್ಟಾಗಿರ್ಬೋದು ಅಂತ ನೋಡೋದಾದರೆ ನನಗೆ ಲೆಕ್ಕ ಮಾಡಿ ಹೇಳ್ಬಿಡ್ತೀನಿ. ಒಂದು ನಿಮಿಷ. ಈಗ ಇದಕ್ಕೆ ಎಷ್ಟು ಆಯಿತು ಅಂತ ನಿಮ್ಗೊಂದು ಕ್ಯೂರಿಯಾಸಿಟಿ ಇರುತ್ತಲ್ವಾ, ಎಷ್ಟಾಯಿತು ಇಷ್ಟು ತರಕಾರಿಗೆ ಅಂತ ಒಂದು ಕ್ಯೂರಿಯಾಸಿಟಿ ಇರುತ್ತೆ ನಿಮಗೆ, ಆಯಿತಾ. ನಮ್ಮ ಚಿಕ್ಕಮಂಗ್ಳೂರಲ್ಲಿ APMC ಮಾರ್ಕೆಟಲ್ಲಿ ತೊಗೊಂಡು ಬರೋದು ನಾವು. ಇವತ್ತು ಸ್ವಲ್ಪ ಎಲ್ಲ ರೀಸನೇಬಲ್ ಆಗೇ ಇತ್ತು. ಇವಾಗ ನಾನು ಕೌಂಟ್ ಮಾಡ್ತೀನಿ ಇಷ್ಟಕ್ಕೆ ಎಷ್ಟಾಯಿತು ಅಂತ. ಆನಿಯನ್ ಬಂದುಬಿಟ್ಟು 6 ಕೆ ಜಿ ಇದೆ, 20 ರುಪೀಸ್ ಕೆ ಜಿ, ಆಯಿತಾ. 6 ಕೆ ಜಿಗೆ 120 ರೂಪಾಯಿ. ಓಕೆ. ಬೆಳ್ಳುಳ್ಳಿ 120 ರೂಪಾಯಿ ಕೆ ಜಿ ಬೆಳ್ಳುಳ್ಳಿ, ಅರ್ಧ ಕೆ ಜಿಗೆ 60 ರೂಪಾಯಿ. ಆಲೂಗೆಡ್ಡೆ ಬಂದುಬಿಟ್ಟು 3 ಕೆ ಜಿ, ಆಲೂಗೆಡ್ಡೆ ಬಂದುಬಿಟ್ಟು 20 ರುಪೀಸ್ ಕೆ ಜಿ, ಅದಕ್ಕೊಂದು 60 ರುಪೀಸು. ಆಮೇಲೆ ಇದು ಒಂದು ಕಟ್ಟು ಕೊತ್ತಂಬರಿ ಬಂದುಬಿಟ್ಟು 20 ರುಪೀಸು. 20 ಪ್ಲಸ್ ಅದೇ ನೋಡಿ, ಇದು ನಮ್ಗೆ APMC ಮಾರ್ಕೆಟಲ್ಲಿ 20 ರುಪೀಸಿಗೆ ಇಷ್ಟು ಸಿಗುತ್ತೆ. ಅದೇ ನಾವು ಅಂಗಡಿಲಿ ಹೋದರೆ ಇದನ್ನ ಅವ್ರು ಒಂದು 10 ಕಟ್ ಮಾಡಿರ್ತಾರೆ, ಒಂದು ಕಟ್ಟಿಗೆ 10 ರೂಪಾಯಿ ಹೇಳ್ತಾರೆ ನಮಗೆ. ಆಮೇಲೆ ಚಿಲ್ಲಿ ಬಂದುಬಿಟ್ಟು 35 ರೂಪಾಯಿ ಕೆ ಜಿ. 35 ರೂಪಾಯಿ ಕೆ ಜಿ ಚಿಲ್ಲಿ. ಆಮೇಲೆ ಸೌತೆಕಾಯಿ ಬಂದುಬಿಟ್ಟು 10 ರೂಪಾಯಿ ಕೆ ಜಿ ಏನಪ್ಪ, 10 ರೂಪಾಯಿ ಕೆ ಜಿ ಅಂತ ಕಾಣುತ್ತೆ. ಇದೊಂದು 6 ಕೆ ಜಿ ಇದೆ, 60. ಮಂಗಳೂರು ಸೌತೆ ಬಂದುಬಿಟ್ಟು 20 ರುಪೀಸ್ ಪೀಸು. ಆಮೇಲೆ ಅದು 40 ರೂಪಾಯಿ ಕೆ ಜಿ ಹಾಗಲಕಾಯಿ, 20 ರೂಪಾಯಿಗೆ ಅರ್ಧ ಕೆ ಜಿ. ನಿಂಬೆಹಣ್ಣು ಬಂದುಬಿಟ್ಟು 70 ರುಪೀಸು ನಿಂಬೆಹಣ್ಣು, 70 ನಿಂಬೆಹಣ್ಣು. ಹೀರೆಕಾಯಿ ಬಂದುಬಿಟ್ಟು ಒಂದು 60 ರುಪೀಸು. ಟೊಮೊಟೊ ರೇಟ್ ಇದೆ, ಅದೊಂದು 60 ರುಪೀಸು.
ಅದು ಒಂದು 50 ರುಪೀಸು. ಏನು ಅಲಸಂಡೆಕಾಯಿ ಒಂದು 50 ರುಪೀಸು, 50 ರುಪೀಸು. ಆಮೇಲೆ ಬೀನ್ಸು ಎಷ್ಟಪ್ಪ? ಬೀನ್ಸು ಒಂದು 35 ರುಪೀಸ್ ಬೀನ್ಸು, 35 ರುಪೀಸ್ kg ಬೀನ್ಸು. ಜವಳಿಕಾಯಿ ಎಷ್ಟಮ್ಮ? ಜವಳಿಕಾಯಿ 25 ಅಲ್ಲ kg, ಅದೊಂದು 30 ರುಪೀಸ್ಗಂತ ಕಾಣುತ್ತೆ ಮೋಸ್ಟ್ಲಿ. 30 ರುಪೀಸ್ ಇಂಟು ಜವಳಿಕಾಯಿ. ಬೀಟ್ರೋಟು ಇದೆಷ್ಟಪ್ಪ? 25 ರೂಪಾಯಿನಾ? 50 ರೂಪಾಯಿ. ಅಂದರೆ 2 kgಗೆ 50 ರೂಪಾಯಿ. ಅಷ್ಟೇನಾ? ಇಷ್ಟೇ ಅಲ್ವಾ? 750 ರುಪೀಸ್ ಆಗಿದೆ. ಇಷ್ಟು ತರಕಾರಿಗೆ 750 ರೂಪಾಯಿ ಆಗಿದೆ. ಇಷ್ಟು ತರಕಾರಿಗೆ ಎಲ್ಲ ಆನಿಯನ್ನು, ಟೊಮೊಟೊ, ಚಿಲ್ಲಿ ನಿಮಗೆಲ್ಲ ಸೇರಿ ನಿಮಗೆ 750 ರುಪೀಸ್ ಆಗಿದೆ ಇಷ್ಟು ತರಕಾರಿಗೆ. ಅದೇ ಇದು ಇಷ್ಟಕ್ಕೆ 750 ರುಪೀಸ್ ಆಗಿದೆಯಲ್ಲ, ಇದೇ ತರಕಾರಿನ ನಾವು ಯಾವತ್ತಾದ್ರೂ APMC ಮಾರ್ಕೆಟಿಗೆ ಹೋಗಿಲ್ಲ, ಓಕೆ ಅಂಗಡಿಗೆ ಹೋಗಿ ತಗೊಂಡು ಬರ್ತೀವಿ ಅಂತಂದರೆ ಇಷ್ಟನ್ನೇ ಅವರು 1,500 ಮಾಡ್ತಾರೆ. ನೀವು ನಂಬ್ತಿರೋ ಇಲ್ವೋ, 1,500 ಮಾಡ್ತಾರೆ. ಅಷ್ಟು ನಮಗೆ ಇದು ಮಾಡ್ತಾರೆ. ನೀವು ನಂಬಲ್ಲ, ಇದು 35 ರೂಪಾಯಿ kg ಮೆಣಸಿನ್ಕಾಯಿ. ನಾವು ಇದನ್ನ ಅಂಗಡಿಲಿ ತಗೊಳಕ್ಕೆ ಹೋದ್ರೆ 1/4 kgಗೆ 20 ರೂಪಾಯಿ ತಗೊಳ್ತಾರೆ. ಸರಿಯಾ? ಈ ನಿಂಬೆಹಣ್ಣು ಬಂದುಬಿಟ್ಟು ಇಲ್ಲಿ ನೋಡಿ, ಈ ನಿಂಬೆಹಣ್ಣುಗಳು ಬಂದುಬಿಟ್ಟು APMC ಮಾರ್ಕೆಟಲ್ಲಿ ನಮಗೊಂದು 6 ರುಪೀಸ್ ಹಿಂಗೆ ಬೀಳುತ್ತೆ. ಇಲ್ಲಿ ಬಂದ್ಬಿಟ್ಟು 10 ರೂಪಾಯಿ ತಗೊಳ್ತಾರೆ ಒಂದಕ್ಕೆ. ನಾವು ಇಷ್ಟು ತರಬೇಕು ಅಂತಂದರೆ ಇದು 70 ರುಪೀಸ್ ಕೊಟ್ಟಿದ್ದೀನಲ್ವಾ, ಇದು ಹತ್ತತ್ರ 150 ರುಪೀಸ್ ಕೊಡ್ಬೇಕಾದ ನಾವು 150 ಕೊಟ್ಟು ತಗೊಬರ್ಬೇಕು. ಎಲ್ಲದಕ್ಕೂ ಕಾಸ್ಟ್ಲಿ ಇರುತ್ತೆ. ಇಷ್ಟು ತರಕಾರಿ ನಾವು APMC ಮಾರ್ಕೆಟಿಗೆ ಹೋಗಿ ತಗೊಂಡ್ಬಂದು, ನೀವು ತುಂಬ ಜನ ನಾನು ಯೂಟ್ಯೂಬ್ ವಿಡಿಯೋ ಮಾಡೋತ್ತಿಗೆ, ಬಿಗ್ ಬಾಸ್ ವಿಡಿಯೋ ಮಾಡೋತ್ತಿಗೆ ನೀವು ಅಂದ್ಕೊಂಡೆ ಹೇಳ್ತಾ ಇರ್ತೀರಲ್ವಾ, ನಿಮ್ಗೇನು ಮಾಡೋಕ್ಕೆ ಕೆಲಸ ಇಲ್ವಾ ಅಂತೇಳಿ. ನಾನು ಮಾಡೋ ಕೆಲಸನ ನೀವು ಮಾಡಿ ತೋರಿಸಿ, ಆಮೇಲೆ ಕಮೆಂಟ್ ಮಾಡಿ. ತುಂಬ ಜನ ನಿಮಗೇನು ಮಾಡೋ ಕೆಲಸ ಇಲ್ವಾ ಅಂತ ಹೇಳ್ತಾ ಇರ್ತೀರ. ನಾವು ಎಷ್ಟು ಕೆಲಸ ಮಾಡ್ತೀವಿ ದಿನದಲ್ಲಿ, ನಾವು ಏನೇನೆಲ್ಲ ಮಾಡ್ತೀವಿ, ಏನೇನೆಲ್ಲ. ನನಗೆ 43 ವರ್ಷ ವಯಸ್ಸಾಗಿದೆ. 43 ವರ್ಷ ವಯಸ್ಸಲ್ಲಿ ನಾನು ಎಷ್ಟೆಲ್ಲ ಕೆಲಸ ಮಾಡಿದ್ದೀನಿ, ಏನೆಲ್ಲ ಮಾಡಿದ್ದೀನಿ ಅನ್ನೋದು ನಮಗೆ ಗೊತ್ತು. ನೀವು ಕಮೆಂಟ್ ಹಾಕೋತ್ತಿಗೆ ಹಾಕ್ಬಿಡ್ತೀರ ನಿಮ್ಗೇನು ಮಾಡೋ ಕೆಲಸ ಇಲ್ವಾ ಅಂತೇಳಿ. ನಮ್ಮ ಕೆಲಸ ಏನೇನು ಇರುತ್ತೆ, ನಾವು ಬೆಳಗ್ಗೆಯಿಂದ ಕೆಲಸ ಸ್ಟಾರ್ಟ್ ಮಾಡಿದ್ರೆ ಏನೇನೆಲ್ಲ ಮಾಡ್ತೀವಿ ಅನ್ನೋದು ನಮಗೆ ಗೊತ್ತಿರುತ್ತೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.